ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಂಡೇ. ಸ್ವಲ್ಪ ಇವಾಗಲೇ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ. ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ. ಇವತ್ತು ಸ್ವಲ್ಪ ಹೀರೆಕಾಯಿ ಇತ್ತು, ಸೊ ಅದನ್ನೇ ಉಪ್ಪು ಸಾಂಬಾರು ಮಾಡಿಬಿಡೋಣ ಅಂದ್ಕೊಂಡು ಮಾಡ್ತಾಯಿದ್ದೆ. ಧನು ಇನ್ನೂ ಮಲ್ಕೊಂಡಿದ್ದಾನೆ. 7 ಗಂಟೆ ಟೈಮು. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಬೇಗನೆ ಎದ್ದೆ. ನಾನಂತೂ ಡ್ಯೂಟಿಗೆ ಹೊರಟರು. ಅವ್ರದ್ದು ಡೇ ಶಿಫ್ಟು ಇವತ್ತಿನಿಂದ. ಸೊ 9 ಗಂಟೆಗೆ ಅವರು ತಿಂಡಿಗೆ ಬರ್ತಾರೆ. ಅದಕ್ಕೆ ಅವ್ರಿಗೆ ತಿಂಡಿ ಮಾಡೋಣ ಅಂದ್ಬಿಟ್ಟು ಬೇಗನೆ ಮಾಡಿದೆ. ಅದು ಅಲ್ಲದೆ ಇವತ್ತು ಕಾರ್ತಿಕ ಸೋಮವಾರ ಇರೋದ್ರಿಂದ ಸ್ವಲ್ಪ ವಾರ ಅದು ಇದು ಇರುತ್ತೆ ಸಂಜೆ ಟೈಮ್ಗೆ. ಸೊ ಸ್ವಲ್ಪ ಬೇಗ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಬೇಗನೆ ಎದ್ದಿದ್ದೀನಿ. ಇವಾಗ ಧನು ಎದ್ದೇಳಬೇಕು. ಅವನು ಇನ್ನೂ ಮಲ್ಕೊಂಡಿದ್ದಾನೆ. ಇನ್ನೂ ಮಲ್ಕೊಂಡ್ರೆ ಇನ್ನೂ ಒಳ್ಳೇದು. ಅವನು ನನ್ನ ಕೆಲಸಗಳಾಗುತ್ತೆ. ಬಟ್ಟೆ ಎಲ್ಲ ನೆನ್ನೆನೇ ವಾಶ್ ಮಾಡಿದ್ದೆ. ಬಟ್ಟೆ ಎಲ್ಲ ಏನಿಲ್ಲ, ಸಣ್ಣ ಪುಟ್ಟ ಕೆಲಸಗಳಿದೆ. ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅವೆಲ್ಲ ಇದೆ, ಮಾಡಬೇಕು. ಈ ಕುಕ್ಕರಲ್ಲಿ ರೈಸ್ಗೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ಸಾಂಬಾರಿಗೆ ಬೇಳೆ ಬೇಯಿಸ್ತಾ ಇದ್ದೀನಿ. ಇವಾಗ ಉಪ್ಪು ಸಾಂಬಾರು ಖಾರಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಬಟ್ ಮಾಡ್ಕೊಳ್ಳೋಣ, ಇನ್ನೂ ಟೈಮ್ ಇದೆ ಅಂದ್ಬಿಟ್ಟು ಸುಮ್ಮನೆ ಆದೆ. ಧನು ಸಾಹೇಬರು ಇನ್ನೂ ಮಲ್ಕೊಂಡಿದ್ದಾರೆ. ಮಲ್ಕೊಳ್ಳಿ, ಅವ್ರ ಪಾಡಿಗೆ ಅವರು. ರಾಶಿ ಬಟ್ಟೆ ಇದೆ. ಬಟ್ಟೆ ಎಲ್ಲ ಮಡಿಸ್ಬೇಕು ಇವಾಗ. ಇಷ್ಟೊಂದು ಬಟ್ಟೆ ಇದೆ. ಮೊನ್ನೆಯಿಂದ ಧನು ಬರ್ಡೇಯಿಂದನೂ ಒಗ್ದಿರಲಿಲ್ಲ. ಸೊ ನೆನ್ನೆ ಎಲ್ಲ ಒಗ್ದಾಕ್ತೆ. ಇಷ್ಟೆಲ್ಲ ಬಟ್ಟೆ ಮಡಿಸೋದು ಯಾವಾಗಲೂ ಏನೋ ಗೊತ್ತಿಲ್ಲ. ಧನು ಅಲ್ಲಿ ಎದ್ದಿದ್ದಾನೆ. ಎದ್ದು ಒದ್ದಾಡ್ತಾ ಇದ್ದಾನೆ ಅವನು. ಮತ್ತೆ ಮಲ್ಕೊಂಡ ಹಂಗೇನೆ. ಇವಾಗ ಬಟ್ಟೆ ಎಲ್ಲ ಮಡಿಸ್ಬಿಟ್ಟು ಧನು ನೋಡ್ತಾ ಇದ್ದಾನೆ ನನ್ನ. ಲವ್ ಯು ಅಂತ ಹಿಂಗೆ ತೋರಿಸ್ತಾನೆ ಧನು. ನಾನು ಹಿಂಗಂದ್ರೆ ಅವನು ಹಂಗಂತಾನೆ. ಇವಾಗಿನ ಮಕ್ಕಳುಗಳಿಗೆ ಏನೂ ಹೇಳ್ಕೊಡೋದೇ ಬೇಡ ಅಲ್ವಾ? ಮಲ್ಕೊಂಡಿದ್ಯಾ? ಸರಿ ಮಲ್ಕೋ, ಹಂಗೆ ಮಲ್ಕೋ. ಪಪ್ಪ ಬಂದಮೇಲೆ ಎದ್ದೇಳುವಂತೆ. ಬೆಡ್ಶೀಟ್ ಹಾಕೋ, ಹಂಗೆ ಬೆಚ್ಚಗೆ ಮಲ್ಕೋ. ಇವತ್ತಂತೂ ಯಾಕೋ ಸ್ವಲ್ಪ ಬಿಸಿಲೇ ಇಲ್ಲ, ತುಂಬ ಥಂಡಿ ಇದೆ ಇವತ್ತು. ನೋಡ್ಬೇಕು ಹೆಂಗಾಗುತ್ತೋ, ಬಿಸಿಲು ಬರುತ್ತಾ ಏನೋ ಗೊತ್ತಿಲ್ಲ. ಇವಾಗಂತೂ ಸದ್ಯಕ್ಕೆ ಬಿಸಿಲು ಏನೂ ಇಲ್ಲ, ಒಂದು ಸ್ವಲ್ಪನೂ ಇಲ್ಲ. ಮೋಡ ಮುಚ್ಕೊಂಡಿದೆ, ತುಂಬ ಚಳಿ. ಈಚೆ ಹೋಗೋಕ್ಕೇ ಆಗ್ತಾಯಿಲ್ಲ. ಮಲ್ಕೊಳ್ಳಿ, ಅದಕ್ಕೆ ಬೆಚ್ಚಗೆ ಮಲ್ಕೊಂಡಷ್ಟು ಮಲ್ಕೊಂಡಿರ್ತಾನೆ. ಇಲ್ಲ ಅಂದರೆ ಎದ್ಬಿಡ್ತಾನೆ ಅವನು. ಎದ್ದಿದ ತಕ್ಷಣ ಹೋಗೋದೆ ಫಸ್ಟು ಈಚೆಗಡೆಗೆ. ಸೊ ಮಲ್ಕೊಳ್ಳಿ ಅವನು. ಎಲ್ಲರೂ ನಿನ್ನೆ ಧನು ಬರ್ತ್ಡೇ ವ್ಲಾಗ್ಸ್ ನೋಡಿರ್ತೀರ ಅಂದ್ಕೊಂಡಿರ್ತೀನಿ. ನಿಮಗೆ ಹೇಗೆ ಅನ್ನಿಸ್ತು? ಚೆನ್ನಾಗಿತ್ತಾ? ತುಂಬ ಸಿಂಪಲಾಗೆ ಮಾಡ್ಕೊಂಡಿದ್ವಿ. ಧನುಗೆ ನಾವು ಫಸ್ಟ್ ಇಯರ್ ತುಂಬ ಗ್ರ್ಯಾಂಡಾಗೆ ಮಾಡ್ಕೊಂಡಿದ್ವಿ. ಆವಾಗ ಇನ್ವಿಟೇಷನ್ನು ಅದೆಲ್ಲ ಕೊಟ್ಟು ಗ್ರ್ಯಾಂಡಾಗಿ ಮಾಡ್ಕೊಂಡಿದ್ವಿ. ಬಟ್ ಈ ಸಲ ಸಿಂಪಲಾಗೆ ಮಾಡ್ಕೊಂಡ್ವಿ, ಅಷ್ಟೇನು ಬೇಡ ಅಂತ. ನಮ್ಮದು ಪ್ಲ್ಯಾನ್ ಇದ್ದಿದ್ದು ಆಶ್ರಮದಲ್ಲಿ ಮಾಡೋಣ ಅಂತ. ಸೊ ಅನಂತು ಬೇಡ, ಇವಾಗ ನೆಕ್ಸ್ಟ್ ಇಯರ್ ಮಾಡ್ಕೊಳ್ಳೋಣ, ಇವಾಗ ಬೇಡ ಅಂದ್ಬಿಟ್ಟು ಅವ್ರಿಗೂ ಸ್ವಲ್ಪ ಕಮಿಟ್ಮೆಂಟ್ಸ್ಗಳಿತ್ತು. ಇವಾಗ ಬೇಡ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ನಾವು. ಆದ್ರೂ ಮಾಡಿದ್ವಿ ಮನೆಯಲ್ಲೇ. ಹೋದ ವರ್ಷವೂ ಅಷ್ಟೇ ಧನು ಬರ್ಡೇ ಇದ್ದಾಗ ಆಶ್ರಮಕ್ಕೆಲ್ಲ ಊಟ ಕೊಡಿಸಿದ್ವಿ. ಅದು ಏನೋ ಒಂಥರ ಖುಷಿ. ನಮ್ಮ ರಿಲೇಷನ್ಸು ಅದು ಇದು ಫ್ಯಾಮಿಲಿ ಅನ್ನೋದಕ್ಕಿಂತ ಅದೇ ಬೆಟರ್ ಅನಿಸುತ್ತೆ ನನಗಂತೂ. ಪಾಪ ಅಲ್ಲಿರೋ ಹುಡುಗರು ಅವರೆಲ್ಲ ನನಗೆ ನೋಡಿದ್ರೆ ನಿಜಕ್ಕೂ ಬೇಜಾರಾಗುತ್ತೆ. ಹೋದ ಸಲ ಎಲ್ಲ ಆ ಥರ ಎಲ್ಲ ಮಾಡ್ಕೊಂಡಿದ್ವಿ. ಈ ಸಲನೂ ಹಂಗೆ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಸೊ ಆಗಲಿಲ್ಲ. ಸೊ ನೆಕ್ಸ್ಟ್ ವರ್ಷ ಡೆಫಿನೆಟ್ಲಿ ನೋಡೋಣ, ಮಾಡೋಣ ಹಂಗೇ. ಹೋದ ವರ್ಷ ಪಾಪ ಎಲ್ಲ ಅಂದ್ರೂ ಕೆಂಗೇರಿ ಹತ್ರ ಒಂದು ಗುರುಕುಲ ಇದೆ. ಅವರು ಅಲ್ಲಿ ಸುಮಾರು ಒಂದು 100 ರಿಂದ 150 ಮಕ್ಕಳು ಅಲ್ಲಿ ಇರ್ತಾರೆ. ಅವರು
ಪಾಪ ಕೇಳಿದ ತಕ್ಷಣ ಇಲ್ಲ ಅಂತ ಹೇಳಲಿಲ್ಲ, ತೊಗೋತೀವಿ ಅಂತ ಹೇಳಿದ್ರು. ಸೊ ಅಲ್ಲೆಲ್ಲ ಇದು ಮಾಡಿಬಿಟ್ಟು ನಾವು ಬರ್ಡೇ ಹತ್ರ ಎಲ್ಲ ಸ್ವಲ್ಪ ಇಟ್ಕೊಂಡು ಅವ್ರಿಗೂ ಕೂಡ ನಾವು ಊಟ ಎಲ್ಲ ಕಳಿಸ್ಕೊಟ್ಟಿದ್ವಿ. ಅವ್ರು ಅಲ್ಲಿನೂ ಬರ್ಡೇನ ಸೆಲೆಬ್ರೇಟ್ ಮಾಡಿದರು. ಕೇಕೆಲ್ಲ ತೊಗೊಂಡೋಗಿ ಸೆಲೆಬ್ರೇಟ್ ಮಾಡಿ ಅದನ್ನೆಲ್ಲ ಊಟ ಎಲ್ಲ ಹಾಕಿದರು. ನನಗಂತೂ ತುಂಬಾ ಖುಷಿಯಾಗಿತ್ತು. ಹೋದ ವರ್ಷವೂ ಸ್ಪೆಷಲ್ ಆಗಿತ್ತು, ಈ ವರ್ಷವೂ ನಮಗೆ ಸ್ಪೆಷಲ್ ಆಗಿರುತ್ತೆ. ತುಂಬ ಚೆನ್ನಾಗಾಯಿತು. ನಮ್ಮ ತನು ಮಲ್ಕೊಂಡು ನನ್ನೇ ನೋಡ್ತಿದ್ದಾನೆ. ನಮ್ಮ ಮಮ್ಮಿ ಯಾರ ಹತ್ರ ಮಾತಾಡ್ತಿದ್ದಾರೆ ಅಂತ ನನ್ನೇ ನೋಡ್ತಾವನೆ. ಅವನು ಎದ್ದು ಮಾತ್ರ ಬಂದಿಲ್ಲ, ಇನ್ನು ಎದ್ದೇಳಕ್ಕೆ ಅವ್ನ ಕೈಲಿ ಆಗ್ತಾಯಿಲ್ಲ. ಮೋಸ್ಟ್ಲಿ ಮೇ ಬಿ ಇವಾಗ ಮಳೆ ಎಲ್ಲ ಇರೋದ್ರಿಂದ ಸ್ವಲ್ಪ ಬೆಚ್ಚಗೆ ಹಂಗೆ ಮಲ್ಕೊಳ್ಳೋಣ ಅಂತ ಅಲ್ವಾ ಕಳ್ಳ. ಯಾಕೋ ತನಗೆ ಅವತ್ತು ನಿನ್ನೆ ಎಲ್ಲ ಅವನಿಗೆ ನಿಜಕ್ಕೂ ಸ್ವಲ್ಪ ಯಾಕೋ ನಿದ್ದೆನೇ ಮಾಡಿಲ್ಲ ಅವನು. ಯಾಕೆ ಅನ್ನೋದೇ ಗೊತ್ತಾಗಲಿಲ್ಲ. ನನಗೂ ದೃಷ್ಟಿಯೆಲ್ಲ ತೆಗೆದಿದ್ದೆ, ಎಲ್ಲ ಇದು ಮಾಡಿದ್ದೆ. ಯಾಕೋ ನೈಟೆಲ್ಲ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ದ. ಅದಕ್ಕೆ ಏನು ಮಾಡ್ಬೇಕನ್ನೋದೇ ಗೊತ್ತಾಗಲಿಲ್ಲ. ಆಮೇಲೆ ಸ್ವಲ್ಪ ರತ್ನ ನೀರು ಮಾಡಾಕಿ ಮತ್ತು ಇದೆಲ್ಲ ದೃಷ್ಟಿಯೆಲ್ಲ ತೆಗೆದಿದ್ದೆ. ಆದರೂ ಸ್ವಲ್ಪ ಇದು ಮಾಡ್ತಾಯಿದ್ದ. ಆಮೇಲೆ ಅವ್ರ ಪಪ್ಪನೇ ಎತ್ಕೊಂಡು ಒಂದು ಸ್ವಲ್ಪ ಓಡಾಡಿಸಿ ಹೆಗ್ಲ ಮೇಲೆ ಹಾಕ್ಕೊಂಡು ಮಲಗಿಸಿದ್ರು. ಮಲ್ಕೊಂಡು ಬೆಳಿಗ್ಗೆ ಎದ್ದಿದ್ದೆ. ಅವನು 9:30 10 ಗಂಟೆ ಹತ್ರ ಎದ್ದಿದ್ದು. ಅವನು ನೈಟೆಲ್ಲ ಸ್ವಲ್ಪ ನಿದ್ದೆನೇ ಮಾಡಲಿಲ್ಲ. ಅವ್ನು ಮಲ್ಕೊಂಡಾಗಲೇ 2 ಗಂಟೆ 3 ಗಂಟೆ ಆಗಿತ್ತು. ಅನಂತು ಕೂಡ ಮಲ್ಕೊಂಡಾಗ 3 ಗಂಟೆ. ಪಾಪ ಅವರು ನಿದ್ದೆನೇ ಇರಲಿಲ್ಲ ಅವ್ರಿಗೆ ಮೊನ್ನೆಯೆಲ್ಲ. ಅಡುಗೆ ಎಲ್ಲ ಆಗಿದೆ. ಹೆಂಗಿತ್ತು ರೈಸ್ ಮಾಡಿದ್ದೀನಿ, ಸಾಂಬಾರು ಆಗಿದೆ, ಖಾರನೂ ರುಬ್ಬಿದ್ದೀನಿ. ಧನುಗೆ ಸ್ವಲ್ಪ ಎದ್ದ ತಕ್ಷಣ ಅವನಿಗೆ ತಿನ್ನಿಸ್ಬಿಡ್ಬೇಕು. ಹೊಟ್ಟೆ ತುಂಬ ಇಲ್ಲ ಅಂದರೆ ಅವನು ಮಾಡ್ತಾನೆ. ಅವರ ಪಪ್ಪ ಬರೋಷ್ಟರಲ್ಲಿ ಇದೆಲ್ಲ ಮಡಚಿಬಿಟ್ಟು ಇವಾಗ 8:15 ಇದೆಲ್ಲ ಮಡಚಿಬಿಟ್ಟು ಎತ್ತಿಕ್ಬಿಟ್ಟು ಧನುಗೆ ಊಟ ತಿನ್ನಿಸ್ತಾ ಇರ್ತೀನಿ. ಅಷ್ಟರಲ್ಲಿ ಬಂದರೆ ಅವರೇ ಹಾಕ್ಕೊಂಡು ತಿಂತಾರೆ, ಅದೆಲ್ಲ ಏನಿಲ್ಲ. ಧನು ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ ನನ್ನ ಮಗ. ನನ್ನದೇ ಅರ್ಧ ದೃಷ್ಟಿ ಅವನಿಗೆ. ಔಟ್ಫಿಟ್ ಎಲ್ಲ ತುಂಬ ಚೆನ್ನಾಗಿತ್ತು ಅವನಿಗೆ. ಅವ್ನು ವೈಟ್ ಇರೋದಕ್ಕೂ ಅದಕ್ಕೂ ಸಖತ್ತಾಗಿ ಸೂಟ್ ಆಗ್ತಾಯಿತ್ತು. ಅದಕ್ಕೆ ನಮ್ಮ ಮನೆಯವ್ರಿಗೂ ಅಷ್ಟೇ, ಅನಂತಗೂ ಅಷ್ಟೇ, ಯಾವಾಗಲೂ ನಾನೇ ಅವ್ರಿಗೆ ಬಟ್ಟೆ ಎಲ್ಲ ಕೊಡಿಸೋದು. ಅವ್ರಿಗೆ ಚೂಸ್ ಮಾಡೋಕ್ಕೆ ಬರೋಲ್ಲ. ಅವ್ರಿಗೆ ಯಾವುದಾದ್ರೂ ತೊಗೊಳಪ್ಪ ಅಂದ್ಬಿಟ್ಟು ತೊಗೊಂಡ್ಬಿಡ್ತಾರೆ. ಬಟ್ ನಾನು ಅವ್ರಿಗೆ ಹಿಂಗೆ ಕಾಣಿಸುತ್ತೆ ಏನು ಪ್ರತಿಯೊಂದೂ ನೋಡ್ಕೊತೀನಿ. ಅವ್ರಿಗೆ ಚೆನ್ನಾಗಿ ಕಾಣಿಸ್ಬೇಕು, ತೊಗೋತೀವಿ, ಚೆನ್ನಾಗಿ ಕಾಣಿಸ್ಬೇಕು, ಒಂದು ಸ್ವಲ್ಪ ಲುಕ್ಕಾಗಿರಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಯಾವ ಕಲರ್ ಇರೋಲ್ಲ ಆ ಕಲರ್ ಎಲ್ಲನೂ ಟ್ರೈ ಮಾಡು ಅಂತ ಹೇಳ್ತೀನಿ. ಎಲ್ಲನೂ ಕೊಡಿಸ್ತೀನಿ. ದುಡ್ಡು ಕೊಡೋದು ಅವರೇನೆ, ಬಟ್ ಚೂಸ್ ಮಾಡೋದು ಮಾತ್ರ ನಾನಷ್ಟೇ. ಇಲ್ಲಾಂದರೆ ಅವ್ರು ತೊಗೊಳಕ್ಕೆ ಬರೋಲ್ಲ, ಹೆಂಗೆ ಬೇಕಂತ ತೊಗೊಂಡ್ಬಿಡ್ತಾರೆ ಅವರು. ಅದಾದಮೇಲೆ ಬಿಡು ಇರಲಿ ಅನ್ನೋ ಥರ ಇದು ಮಾಡ್ತಾರೆ, ಹೆಂಗೆ ಬೇಕಂತ ತೊಗೋತಾರೆ ಅವರು. ಅದಕ್ಕೇ ನಾನು ನನ್ನ ಮಗನಿಗಾಗಲಿ ಅವ್ರಿಗಾಗಲಿ ನಾನೇ ಯಾವಾಗಲೂ ಬಟ್ಟೆಗಳು ತೊಗೊಬರೋದು. ಯಾರೋ ಬಟ್ಟೆ ಒಗಿತಾ ಇದ್ದಾರೆ. ಅದೇ ಸೌಂಡ್. ನನಗೆ ಆಲೇ 2 ಇಯರ್ಸ್, ಅದು ಹೆಂಗೆ 1 ಇಯರ್ ಕಳೆದೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಮಕ್ಕಳುಗಳು ಎಷ್ಟು ಬೇಗ ಬೆಳೆದ್ಬಿಡ್ತಾರೆ, ದಿನಗಳು ಉರುಳೋಗೋದೇ ಗೊತ್ತಾಗ್ತಾಯಿಲ್ಲ ಇವಾಗ. ಹಂಗಾಗ್ಬಿಟ್ಟಿದೆ ಇವಾಗ. ಧನು ಬಂದು ಮಾಮಿ ನೋಡ್ಬಾ, ಹಂಗೆ ನೋಡ್ತಾ ಇರಬಾರ್ದು ಪಾಪ. ಮಗನೇ ಲೋ, ಇವಾಗ ನೋಡಿ ಹೊಡಿತೀನಿ ನಾನು. ಬಾ ಮಾಮಿ ನೋಡ್ಬಾ, ಹಂಗೆ ಮಲ್ಕೊಂಡು ನೋಡ್ತಾ ಇರ್ತೀಯಲ್ಲ, ಬಾ ನೋಡಬಾರ್ದು. ಬೆಳಿಗ್ಗೆ ಎದ್ದ ತಕ್ಷಣ ಮಾಮಿ ನೋಡ್ಬೇಕು. ಬಾ ಮಾಮಿಗೆ ಕೈ ಮುಗ್ಬಿಟ್ಟು ಅಡ್ಬಿದ್ಬಿಡು. ಧನುಗೆ ಇವತ್ತು ಮೈ ತೊಳಿಬೇಕು. ಇವತ್ತು ಬಿಸಿಲು ಬೇರೆ ಇಲ್ಲ, ಬಿಸಿಲು ಬಂದರೆ ನೋಡ್ತೀನಿ, ಇಲ್ಲಾಂದರೆ ಹಾಗೆ ಮೈ ತೊಳೆದ್ಬಿಟ್ಟು. ಬ್ರಷ್ ಮಾಡಲ್ವ ನೀನು? ಧನುದೊಂದು ಪುಟಾಣಿ ಬ್ರಷ್ ಇದೆ, ಇಟ್ಕೊಂಡು ಬ್ರಷ್ ಮಾಡ್ತಾ ಇರ್ತಾರೆ ಅದನ್ನು. ಬಂದ್ವಿದ ಊಟ.
ಕೈ ಮುಗ್ಬಿಡು ಫಸ್ಟ್. ಮಾಮಿ ಕೈ ಮುಗ್ಬಿಡು. ಮಾಮಿ ಕೈ ಮುಗ್ಬಿಡು. ಒಳ್ಳೇದು ಮಾಡಪ್ಪ, ಒಳ್ಳೇದು ಮಾಡಪ್ಪ, ಒಳ್ಳೆ ಬುದ್ಧಿ ಕೊಡಪ್ಪ, ಒಳ್ಳೆ ಜ್ಞಾನ ಕೊಡಪ್ಪ. ನೀನು ಅಲ್ಲೇ ನೋಡಬೇಡಪ್ಪ, ಅಲ್ಲಿ ನೋಡಪ್ಪ. ಕಬ್ಬಳಮ್ಮ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ನೀನು ಹೇಳು, ನೀನು ಹೇಳು. ಪಪ್ಪ ಇಲ್ಲ ಅಲ್ಲಿ ಹೋಯ್ತು ಅಷ್ಟೇ. ಪಪ್ಪ ಬೆಳಿಗ್ಗೆನೇ ಹೋಯ್ತು ಕೆಲಸಕ್ಕೆ ಕಳಿಸ್ಬಿಟ್ಟೆ ನಾನು. 9 ಗಂಟೆಗೆ ಬರ್ತಾರಲ್ಲ ಅವಾಗ ಅಂದ್ಬಿಟ್ಟು ಬೈತಾ ಇರ್ತಾನೆ. ಬಾಯ್ ಮಾಡು, ಬಾಯ್. ನನಗೆ ಸ್ವಲ್ಪ ಬ್ರಷ್ ಮಾಡಿಸಿ ಅವನಿಗೆ ಸ್ವಲ್ಪ ಊಟ ಎಲ್ಲ ತಿನ್ನಿಸ್ಬಿಟ್ರೆ ಇವಾಗ ಆಮೇಲೆ ಆಡ್ಕೊಂಡಿರ್ತಾನೆ. ಬಿದ್ಬಿಟ್ನಂತೆ, ಅದನ್ನೇ ಹೇಳ್ತೇನೆ ಎಲ್ಲರಿಗೂ, ಇಲ್ಲಿ ಬಿದ್ಬಿಟ್ಟೆ ಅಂತ. ಪರವಾಗಿಲ್ಲ, ಮಾರ್ಕೆಲ್ಲ ಸ್ವಲ್ಪ ಹೋಗ್ತಿದೆ. ಡಾಕ್ಟರ್ ಹೇಳಿದರು, ಇಲ್ಲ ಅದು ಕ್ರಮೇಣ ಹೋಗ್ಬಿಡುತ್ತೆ, ಅದೇನೋ ನಿಮಗೆ ಪ್ರಾಬ್ಲಮ್ ಆಗಲ್ಲ ಅಮ್ಮ ಅಂತ ಹೇಳಿದರು. ಸೊ ನನಗೆ ಅದೇ ಭಯ ಆಗಿಬಿಟ್ಟಿತ್ತು, ಎಲ್ಲಿ ಮಾರ್ಕ್ ಅದು ಉಳ್ಕೊಬಿಡುತ್ತಂತ. ಪರವಾಗಿಲ್ಲ, ಹೋಗ್ತಾ ಇದೆ ಅದು. ಎಲ್ರಿಗೂ ನಮಸ್ಕಾರ. ನಾನು ಎಲ್ರಿಗೂ ನಮಸ್ಕಾರ ಮಾಡು. ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಎಲ್ಲರದು ಕಾಫಿ ತಿಂಡಿ ಎಲ್ಲ ಆಯ್ತಾ ಅಂತ ಕೇಳು. ಬಿದ್ಬಿಟ್ಟಿದ್ದಾನೆ ಅವನು ಪಾಪ. ಹೀರೆಕಾಯಿ ಉಪ್ಪು ಸಾಂಬಾರು. ಇವನು ಲಾಲ ಅನ್ನ ತಿನ್ನು ಧನು. ಹೀರೆಕಾಯಿ ಉಪ್ಪು ಸಾಂಬಾರು ರೆಡಿ ಆಯಿತು. ಧನುಗೆ ತಿನ್ನಿಸ್ಬೇಕು. ಅನಂತು ಫೋನ್ ಮಾಡಿದ್ರು ಆಯಿತಾ ಅಂತ. ಬರ್ತಿದ್ದಾರೆ ಅವರು. ಪಾಪ ಬಂತು, ಹೋಗು. ಯಾರು? ಬುಬ್ಬು ಇವಾಗ ಗಾಡೀಲಿ ಹೋಗ್ಬೇಕು ಬುಬ್ಬು ಅಂತ. ಮುದ್ದೆ ಮಾಡಿಲ್ಲ, ಮಧ್ಯಾಹ್ನ ಮಾಡ್ತೀನಿ. ಬಟ್ಟೆಲ್ಲ ಮಾಡಿಸ್ತೇವೆ ಇವತ್ತು ಸೋಮವಾರ. ಲೈಟ್ ಬಂತು. ಬಾ ಊಟ ತಿನ್ನುವಂತೆ. ಬಾ ಊಟ ತಿನ್ಬಿಟ್ಟು ಹೋಗಮ್ಮ. ಊಟ ಮಾಡ್ತೆ ಹೊರಟೋಯ್ತು. ಅನಂತ ಹೊರಟೋದ್ರು ಅಂದ್ಬಿಟ್ಟು ಪಾಪ ಅಳ್ತಾರೆ ನನ್ನ ಮಗ. ಹೊರಟೋದ್ನಾ ನೋಡು. ಬರ್ತದೆ ಮಧ್ಯಾಹ್ನ ಮಮ್ಮಿ ಊಟ ತಿನ್ನಕ್ಕೆ ಬರ್ತದಲ್ವಾ? ಇವಾಗ ಅವನು ಈಚೆ ಹೊರಟೋಗ್ಬಿಡ್ಬೇಕು. ಹೋಗೋಣ ಈಚೆ. ಮುದ್ದಿನ ಹಾಕಿ ಬಾ. ಪಪ್ಪ ಈಚೆ ಕಡೆಯಿಂದ ಲಾಕ್ ಮಾಡ್ಕೊಂಡು ಹೊಂಟೋಯ್ತು. ಬೈ ನೀನೇನು ಬುದ್ಧಿ ಇಲ್ವಾ ನಿನಗೆ ಅಂತ. ಎಣ್ಣೆ ಹಾಕಿಸ್ಕೊಳ್ಳೋಕ್ಕೂ ಕಷ್ಟ ನಿನಗೆ. ಶಿಷ್ಯ ಅಂತ ಕೂಗೋಣ. ಬೇಡ
ಹೊಡಿತಾಳೆ ಅವ್ರಮ್ಮ ಸಿಸಿ ಅಂದರೆ. ಕುತ್ಕೋಬೇಕು ತಾನು, ಸುಮ್ಮನಿರು. ಅವ್ನು ಅಲ್ಲಿಗೋಯ್ತಾನು, ಸುಮ್ಮನಿರು. ಸುಮ್ಮನಿರೋ, ಎಣ್ಣೆ ಹಾಕಿಲ್ಲ ಅವ್ನು ನೆನೆಯಿಂದ. ಹೌದು, ಕೂತ ನೋಡಲಿ. ಸುಮ್ಮನೆ ಇರು. ಅಲ್ಲಿ ತೋರಿಸು, ಹೇರ್ ಸ್ಟೈಲ್ ತೋರಿಸ್ಬಿಡು. ಹೇರ್ ಸ್ಟೈಲ್ ತೋರಿಸ್ಬಿಡು. ಇಲ್ಲಿ ತೋರಿಸು, ಇಲ್ಲಿ ತೋರಿಸ್ತೀರಿ. ಹೇರ್ ಸ್ಟೈಲ್ ತೋರಿಸ್ಬಿಡಪ್ಪ ನಿಂದು. ಹಾಂ, ಕೂಚಿಲ್ಲ. ಎಲ್ಲ ಇಲ್ಲಿ ಪಾಪ ಪಾಪ ಪಪ್ಪ ಮಮ್ಮಿ ಪ್ರೀತಿ 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 ತ್ರಿಷಿ ತ್ರಿಷಿ ಅಜ್ಜಿ ತಾತ ಪಪ್ಪ ಶಿಷ್ಯ ಗುರುವೇ ಅಂತ ಕೇಳಿದನು. ಬಾಲು ಬಾಲು ಇಲ್ಲ ಅಲ್ಲಿ, ಸುಮ್ಮನಿರು. ಇಲ್ಲಿ ಮಧ್ಯಾಹ್ನ ಸಾಂಬಾರೇ ಇದ್ದಿದ್ದರಿಂದ ನಾನು ಏನೂ ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ. ಮುದ್ದೆ ಒಂದು ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆದೆ. ಇವಾಗ ಸಾಂಬಾರಿಗೆಲ್ಲ ಬಿಸಿಗೆ ಇಟ್ಟಿದ್ದೀನಿ. ಮುದ್ದೆ ಮಾಡಿಬಿಟ್ರೆ ಆಗುತ್ತೆ. ಬೆಳಗ್ಗೆದೇ ಸ್ವಲ್ಪ ರೈಸ್ ಇದೆ. ನಾನು ಜಾಸ್ತಿ ರೈಸ್ ತಿನ್ನೋಕ್ಕೆ ಹೋಗಲ್ಲ, ಬಿಕಾಸ್ ವೆಯ್ಟ್ ಆಗಿಬಿಡ್ತೀನಿ ಅಂತ ಜಾಸ್ತಿ ರೈಸ್ ತಿನ್ನಲ್ಲ. ಸೊ ಅದೇ ಸ್ವಲ್ಪ ರೈಸ್ ಇದೆ, ಅಡ್ಜಸ್ಟ್ ಆಗುತ್ತೆ. ಅನಂತನೂ ಕೂಡ ಜಾಸ್ತಿ ಏನು ತಿನ್ನಲ್ಲ. ಅವ್ರಿಗೆ ಮುದ್ದೆ ಕೊಟ್ಟರೆ ರೈಸ್ ಏನಷ್ಟು ಬೇಕಾಗಿಲ್ಲ. ಸೊ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅಷ್ಟರಲ್ಲಿ ಪಾತ್ರೆನ ತೊಳ್ಕೊಂಬಿಡೋಣ. ಬೆಳಗ್ಗೆ ಊಟ ಮಾಡಿದ್ದೆಲ್ಲ ಹಾಗೆ ಇತ್ತು. ಸೊ ಪಾತ್ರೆ ಎಲ್ಲ ತೊಳ್ಕೊಂಬಿಡೋಣ ಅಷ್ಟರಲ್ಲಿ ಅಂದ್ಬಿಟ್ಟು ಸಾಂಬಾರಿಗೆ ಬಿಸಿಗಿಟ್ಟಿದ್ದೀನಿ. ಅದು ಬಿಸಿ ಆದ ತಕ್ಷಣ ಮುದ್ದೆಗೆ ಇಟ್ಬಿಟ್ರೆ ಅನಂತು ಬರೋ ಟೈಮ್ಗೆ ಕರೆಕ್ಟಾಗಿ ಆವಾಗ ಮುದ್ದೆ ಕಟ್ಕೊಟ್ರೆ ಅಲ್ಲೇ ತಿನ್ಕೊತಾರೆ. ಬಾ ಆ ಏನು ಬೋಬೋ ನಾಯಿ ಧನು ಸಾಕು. ಏಯ್ ಥ್ಯಾಂಕ್ ಯು ಹೇಳು. ಈಸ್ಕೊಂಡು ತಿಂದು. ಕುತ್ಕೋಬೇಕಂತೆ, ಕುತ್ಕೋಬೇಕಂತೆ, ಬಂದು ಕುತ್ಕೋಬೇಕು. ಪಾಪ ಅವನಿಗೆ ಜಾಗ ಇಲ್ಲ ಅಲ್ಲಿ, ಬಿಡ. ಖಾಲಿ ಆಗೋಯ್ತಂತದನು.
ಬೆಳಗ್ಗೆ ಇದನ್ನೆಲ್ಲ ಕಿತ್ತಾಡೋದು ಸಂಜೆ ಆಯ್ತಾ ಬತ್ತಾ ಪ್ರೀತಿಸೋದು ತಿನ್ನಿಸ್ಬಿಟ್ಟು ನೋಡ್ಬಿಡೋದೇನೋ ರುಬ್ಬಾಕ್ಬಿಡೋದು ನಿಧಾನ ನಿಧಾನ ಚೂಪಾಗದೆ ಬಾರೋ ಎಲ್ಲ ಕೋಲ್ ಎತ್ಕೋತೀನಿರು ಬೇರೆಯವ್ರದ್ದು ಬಿಟ್ಬಿಡು ನೀವು ಹೊಸ ತರೋಣ ಬೇರೆದವ್ರದ್ದು ಬೇಡ ಅದು ಬೇರೆಯವ್ರದ್ದು ಬೇಡ ಬಿಟ್ಬಿಡು ನಡಿ ಬಾರೋ ಬಾ ಬಿಡು ನಡಿ ನೋಡು ಎಲ್ಲಿ ಕೋಕೋ ಹಾಂ ಅಲ್ಲಿರ್ಲಿ ಬಿಡು ಬಾ ನಡಿ ಕೋಕೋ ಅಂತೈತಾ ಹಾಂ ಅನ್ಲಿ ಬಾ ಓ ಏನೋ ಕೈ ನೀನು ಬಂದ ಇವಾಗ ಅದು ಬೇರೆಯವ್ರದ್ದು ಕಂಡ್ರು ಬಿಡೋದೇನು ಬಿಡು ಅಕ್ಕ ಬದಲು ಬಿಡು ಅಬ್ಬ ಹೊಸ ತಗೊಳ್ಳೋಣ ಬಿಡು ನೋಡು ಅಕ್ಕ ಬೈತಾಳೆ ಬಾ ಬಿಡು ಬಾ ಬಿಡು ಬೈತಾಳೆ ಬಾ ಅವಳು ಸರಿಲ್ಲಪ್ಪ ಬೈತಾಳೆ ಅವಳು ದನೋ ಬಿಟ್ಬಿಡು ನಡಿ ತಲೆ ಬಚ್ಕೊಡ್ತೀನಿ ಬಾ ಬಿಟ್ಬಿಡು ಬಾ ಹೊಸ ತಗೊಳ್ಳೋಣ ಬಾ ದನೋ ಬೇಡ ಯಾರೋ ನಡಿಯೋ ಒಳಗಡೆ ಸ್ನಾನ ಮಾಡುವಂತೆ ನಡಿದನು ಡ್ರಾಮಾ ಮಾಡಿಸ್ತೀನಿ ನಿನಗೆ ಬಾ ಸಾಕು ಆಟಾಡಿದ ಮಣ್ಣಲ್ಲೆಲ್ಲ ನೋಡಲ್ಲಿ ಕಾಲೆಲ್ಲ ನೋಡಿದನು ಬಾ ಸ್ನಾನ ಮಾಡುವಂತೆ ಫ್ರೆಂಡ್ಸ್ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ನಂತರ ಸಂಜೆ ಟೈಮ್ಗೆ ಅನಂತೂ ಇವತ್ತು ಬೇಗನೆ ಬಂದರು ಸೊ ಆಮೇಲೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಸ್ವಲ್ಪ ಸಂಜೆ ಆಗಿಬಿಟ್ಟಿತ್ತು ದೀಪ ಎಲ್ಲ ಹಚ್ಚಬೇಕಾಗಿತ್ತು ದನ ನೋಡಿ ಎಷ್ಟು ಹಠ ಮಾಡ್ತಾಯಿದ್ದ ಈಚೆನೇ ಕೂತಿದ್ದ ಅವನು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು